ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಆಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್ ಮತ್ತೆ ಬಂದಿದ್ದೇನೆ ಒಂದು ಹೊಸ ವೀಡಿಯೋದೊಂದಿಗೆ. ಸ್ಟೂಡೆಂಟ್ಸ್, ರಿಸಲ್ಟ್ ಅನೌನ್ಸ್ ಆಗಿದೆ. ಸೆಕೆಂಡ್ PUC ಕರ್ನಾಟಕ ಸ್ಟೇಟ್ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಬೋರ್ಡ್ ಅವರು ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಯಾರ್ಯಾರು ಟಾಪರ್ ಬಂದಿದ್ದೀರಾ, ಕೆಲವರಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ, ಕೆಲವರಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ಲ. ಅದನ್ನು ಆಲ್ರೆಡಿ ಸಚಿವರು ಕೂಡ ಅವರ ನ್ಯೂಸ್ ಇದರಲ್ಲಿ ಹೇಳ್ತಾ ಇದ್ದಿದ್ರು, ಅವ್ರದ್ದು ಲೈವ್ ಇದರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ದಿದ್ರು. ಈ ವರ್ಷ ಸ್ವಲ್ಪ ಸ್ಟ್ರಿಕ್ಟ್ ಮಾಡಿರ್ಲಿಕ್ಕೆ ಹೋಗಿ ಸ್ವಲ್ಪ ರಿಸಲ್ಟ್ ಕಡಿಮೆ ಬಂದಿರ್ಬೋದು, ಬಟ್ ನೋ ನೀಡ್ ಟು ವರಿ. ಆ್ಯಂಡ್ ಈ ವಿಡಿಯೋನ ಯಾರ್ಯಾರಿಗೂ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬಂದಿದೆ ಆ್ಯಂಡ್ ದೋಸ್ ಹೂ ಆರ್ ಪಾಸ್ಡ್ ಆ್ಯಂಡ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಬಂದಿದೆ, ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ. ಆ್ಯಂಡ್ ಅವರು ಸುದ್ದಿಗೋಷ್ಠಿಯಲ್ಲಿ ಒಂದು ಮಾತನ್ನು ತುಂಬ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಫೇಲ್ ಅಂತ ನಾವು ಹೇಳೋದಿಲ್ಲ. ಎಲ್ಲರಿಗೂ ಹೇಳ್ತಾ ಇದ್ದೇನೆ, NC ಅಂತ ಕೊಡ್ತಿರ್ಬೋದು, ನನ್ನ ಪ್ರಕಾರ ನಾಟ್ ಕ್ಲಿಯರ್ಡ್ ಅಂತ ಕೊಟ್ಟಿರ್ಬೋದು. ಅಂದರೆ ಅವ್ರು ಇವಾಗಲೇ ಹೇಳ್ತಾ ಇದ್ದೇನೆ, ಆ್ಯಸ್ ಲಾಂಗ್ ಆ್ಯಸ್ ನಿಮಗೆ ಅಂಟಿಲ್ ಆ್ಯಂಡ್ ಅನ್ಲೆಸ್ ಥರ್ಡ್ ಎಕ್ಸಾಮ್ನ ರಿಸಲ್ಟ್, ಅಂದರೆ ನಿಮಗೆ 3 ಎಕ್ಸಾಮ್ಸ್ಗಳಿದೆ, 3 ಎಕ್ಸಾಮ್ನ ರಿಸಲ್ಟ್ ಬರೋವರೆಗೂ ಯಾರನ್ನೂ ಕೂಡ ನಾವು ಫೇಲ್ ಅಂತ ಕನ್ಸಿಡರ್ ಮಾಡೋದಿಲ್ಲ, ಯಾರಿಗೂ ಫೇಲ್ ಅಂತ ಮಾಡೋದಿಲ್ಲ. ಯಾಕಂತ ಕೇಳಿದ್ರೆ ನಿಮಗೆ ಸರ್ಟಿಫಿಕೇಟ್ ಬರೋದು 3 ಎಕ್ಸಾಮ್ ಆದಮೇಲೆ, ಆಯಿತಾ? ಅಂದರೆ ಬೇಗನೂ ಬರುತ್ತೆ, ಬಟ್ ನಿಮ್ಮ ಸರ್ಟಿಫಿಕೇಟಲ್ಲಿ ಯಾವುದೇ ರೀತಿಯಾದಂಥ ಫೇಲ್ ಅಂತ ಬರೋದಿಲ್ಲ. ಸೆಕೆಂಡ್ ಎಕ್ಸಾಮ್ ಆಗಬೇಕು, ಥರ್ಡ್ ಎಕ್ಸಾಮ್ ಆದಮೇಲೆ ಈಗ ಯಾರಿಗೆ NC ಅಂತ ಬಂದಿರ್ಬೋದು ಅಥವಾ ಕ್ಲಿಯರ್ ಆಗದೇ ಇದ್ದವರಿಗೆ ಫೇಲ್ ಅಂತ ಇಲ್ಲ. ಸ್ಟೂಡೆಂಟ್ಸ್ ಅವರು ಅದನ್ನು ಸ್ಪೆಸಿಫಿಕಲಿ ಮೆನ್ಷನ್ ಮಾಡಿದ್ದಾರೆ ಸಚಿವರು, ಫೇಲ್ ಅಂತ ಇಲ್ಲ. ಥರ್ಡ್ ಎಕ್ಸಾಮ್ ಆದಮೇಲೆ ಎಲ್ಲದರೂ ನಾವು ಫೈನಲ್ ಆಗಿ ಸರ್ಟಿಫಿಕೇಟ್ ಕೊಡೋದು. ಸೊ ಯಾರೂ ಕೂಡ ಫೇಲ್ ಅಂತ ಇಲ್ಲ, ಅರ್ಥ ಆಯ್ತಾ? ಸೊ ಪಾಸ್ ಆಗಿಲ್ಲ ಅಷ್ಟೇ, ಅರ್ಥ ಆಯ್ತಾ? ಸೊ ಮತ್ತೊಂದು ಏನು ಅಂತ ಕೇಳಿದರೆ, ಲಾಸ್ಟ್ ಟೈಮು ಇವರು ಸಚಿವರು ಹೇಳಿದ ಪ್ರಕಾರ ಲಾಸ್ಟ್ ಟೈಮು ಇದೇ ಎಕ್ಸಾಮು ಸೆಕೆಂಡ್ ಎಕ್ಸಾಮ್ 29th ಸ್ಟಾರ್ಟ್ ಆಗಿತ್ತು, ಬಟ್ ಈ ವರ್ಷ 24th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಎಲ್ರಿಗೂ ಕರೆಕ್ಟ್ ಕೇಳ್ಕೊಳ್ಳಿ, 24th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಇಂಪ್ರೂವ್ಮೆಂಟ್ ಎಕ್ಸಾಮು ಇದೇ ತಿಂಗಳ 24ರಿಂದ ಸ್ಟಾರ್ಟ್ ಆಗುತ್ತೆ. ಅಫಿಷಿಯಲಾಗಿ ಯಾವ್ಯಾವ ಸಬ್ಜೆಕ್ಟ್ನ ಟೈಮ್ ಟೇಬಲನ್ನು ಇನ್ನು ಬಿಡಲಿಲ್ಲ, ಅಂದರೆ ರಿಲೀಸ್ ಮಾಡಿಲ್ಲ, ರಿಲೀಸ್ ಮಾಡ್ತಾರೆ. ಅಂದರೆ ಆಲ್ರೆಡಿ ರೆಡಿ ಆಗಿದೆ, ಬಟ್ ಅದನ್ನು ರಿಲೀಸ್ ಮಾಡಬೇಕಷ್ಟು ಅಫಿಷಿಯಲಾಗಿ ರಿಲೀಸ್ ಮಾಡ್ತಾರೆ. 24th ಇಂಪ್ರೂವ್ಮೆಂಟ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿದರೆ ನೋಡಿದರೆ ನಿಮಗೆ KCET 16th ಎಕ್ಸಾಮ್ ಆಗುತ್ತೆ, 16, 17 ಎಕ್ಸಾಮ್ ಮುಗಿಯುತ್ತೆ. ಸೊ ಅದಾದ ನಂತರ ಯಾರ್ಯಾರು ಇಂಪ್ರೂವ್ಮೆಂಟ್ ಎಕ್ಸಾಮನ್ನು ಬರೀಬೇಕು ಅಂತಿದ್ದೀರಾ ದಯವಿಟ್ಟು ರಿಜಿಸ್ಟರ್ ಮಾಡಿ. ಯಾಕಂದರೆ 24th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಮತ್ತು ಟೈಮ್ ಟೇಬಲ್ ಬಿಡ್ತಾರೆ. ಅಂದರೆ ನಿಮಗೆ ಹಾರ್ಡ್ಲಿ ಒಂದು 10 days ಅಂತ ಸಿಗುತ್ತೆ. ಯಾಕಂತ ಕೇಳಿದ್ರೆ 24th ಸ್ಟಾರ್ಟ್ ಆದರೆ ಫಸ್ಟ್ ಡೇನೇ ನಿಮ್ಮದು ಎಕ್ಸಾಮ್ ಇರೋದಿಲ್ಲ. ಸೊ ಹಾರ್ಡ್ಲಿ 10 days ಮಿನಿಮಮ್ ಸಿಗುತ್ತೆ. ಯಾರ್ಯಾರಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ಲ, ಯಾವ್ಯಾವ ಸಬ್ಜೆಕ್ಟಲ್ಲಿ, ಫಿಸಿಕ್ಸ್ ಇರ್ಬೋದು, ಮ್ಯಾಥ್ಸ್ ಇರ್ಬೋದು, ಆರ್ ಅದರ್ಸ್ ಲೈಕ್ ಕಾಮರ್ಸ್ ಅವ್ರು ಇರ್ಬೋದು, ಆರ್ಟ್ಸ್ ಅವ್ರು ಇರ್ಬೋದು, ಯಾರ್ಯಾರಿಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಬರಲಿಲ್ಲ ದಯವಿಟ್ಟು ಆ ಸಬ್ಜೆಕ್ಟನ್ನು ಇಂಪ್ರೂವ್ಮೆಂಟ್ ಮಾಡಬೇಕು ಅಂತಿದ್ರೆ ರಿಜಿಸ್ಟರ್ ಮಾಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, ಈ ವರ್ಷ ಪರ್ಟಿಕ್ಯುಲರ್ಲಿ ಈ ವರ್ಷ ಯಾವುದೇ ರೀತಿಯಾದಂಥ ಎಕ್ಸಾಮಿನೇಷನ್ ಫೀಸ್ ಇಲ್ಲ. ಲಾಸ್ಟ್ ಟೈಮಲ್ಲಿ ಇದ್ದಿತ್ತು, ಮೋರ್ ದ್ಯಾನ್ 3 ಸಬ್ಜೆಕ್ಟ್ ಇದ್ದರೆ 400 ಸಮಥಿಂಗಲ್ಲ ಇದ್ದಿತ್ತು, ಬಟ್ ಈ ವರ್ಷ ಎಕ್ಸಾಮಿನೇಷನ್ ಫೀಸ್ ಇಲ್ಲ. ಪರ್ಟಿಕ್ಯುಲರ್ಲಿ ದಿಸ್ ಇಯರ್, ನೆಕ್ಸ್ಟ್ ಇಯರಿಂದ ಇರ್ಬೋದೇನೋ, ಬಟ್ ಈ ವರ್ಷ ಯಾವುದೇ ರೀತಿಯಾದ ಎಕ್ಸಾಮಿನೇಷನ್ ಫೀಸ್ ಇಲ್ಲ. ಆ್ಯಂಡ್ ಸ್ಟಾರ್ಟ್ ಆಗೋದು ಸೆಕೆಂಡ್ ಎಕ್ಸಾಮ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಕೇಳಿದ್ರೆ 24th ಸ್ಟಾರ್ಟ್ ಆಗುತ್ತೆ. ಸೊ ನೀವು ಸದ್ಯಕ್ಕೆ ಏನು ಮಾಡಿ, ಯಾವುದೇ ಬೋರ್ಡ್ ಎಕ್ಸಾಮ್ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ. ಕಡಿಮೆ ಬಂದಿದ್ದರು ಯಾವುದೇ ರೀತಿಯಾದಂಥ ಇದು ಮಾಡಲಿಕ್ಕೆ ಹೋಗಬೇಡಿ. ದಯವಿಟ್ಟು KCETಗೆ ಸದ್ಯಕ್ಕೆ ಕಾನ್ಸಂಟ್ರೇಟ್ ಮಾಡಿ. KCET 16th 17th ಇದೆ, ಅಲ್ಲಿಯವರೆಗೆ KCET ಕಾನ್ಸಂಟ್ರೇಟ್ ಮಾಡಿ. KCET ಆದ ನೆಕ್ಸ್ಟ್ ಇಮಿಡಿಯೇಟ್ ಡೇನೇ ಏನು ಮಾಡಿ, ನಿಮ್ಮ ಬೋರ್ಡ್ ಎಕ್ಸಾಮ್, ಯಾವುದು ಬೋರ್ಡ್ ಎಕ್ಸಾಮ್, ಇಂಪ್ರೂವ್ಮೆಂಟ್ ಎಕ್ಸಾಮ್, ಯಾವ ಸಬ್ಜೆಕ್ಟನ್ನು ಕಟ್ತಾ ಇದ್ದೀರಾ, ಮಿನಿಮಮ್ 10 days ಸಿಗುತ್ತೆ ಸ್ಟೂಡೆಂಟ್ಸ್. 1 ಸಬ್ಜೆಕ್ಟು 2 ಸಬ್ಜೆಕ್ಟ್ಸು, 1 ಸಬ್ಜೆಕ್ಟ್ ಆದರೆ 10 days ಫಾರ್ ಓನ್ಲಿ 1 ಸಬ್ಜೆಕ್ಟ್ ಮಿನಿಮಮ್ ನಾನು ಹೇಳ್ತಾ ಇರೋದು. 2 ಸಬ್ಜೆಕ್ಟ್ಸ್ ಆದರೆ 5 days ಅಂತೂ ಮಿನಿಮಮ್ ಒಂದೊಂದು ಸಬ್ಜೆಕ್ಟ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದ್ರ ಬಗ್ಗೆ ಟೆನ್ಷನ್ ತೊಗೊಳ್ಬೇಡಿ. ಕಂಗ್ರ್ಯಾಚುಲೇಷನ್ಸು, ಯಾರ್ಯಾರು ಪಾಸ್ ಆಗಿದ್ದೀರಾ, ಎಕ್ಸ್ಪೆಕ್ಟೆಡ್ ಮಾರ್ಕ್ಸ್ ಬಂದಿದೆ ಎಲ್ರಿಗೂ. ಆ್ಯಂಡ್ ಎಕ್ಸ್ಪೆಕ್ಟೆಡ್ ಬರದೇ ಇದ್ದವರು ಕೂಡ ಟೆನ್ಷನ್ ತೊಗೊಳ್ಳಿಕ್ಕಿಲ್ಲ. ಯಾಕಂತ ಕೇಳಿದ್ರೆ ನಿಮಗೆ ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮ್ 24th ಸ್ಟಾರ್ಟ್ ಆಗುತ್ತೆ. ಸೊ ಬೇಗ ವೈಂಡ್ ಅಪ್ ಮಾಡ್ತಾರೆ. ಸೊ ಬೇಗ ವೈಂಡ್ ಅಪ್ ಆದರೆ CET ರಿಸಲ್ಟ್ ಬರೋದ್ರೊಳಗಡೆ ಈ ರಿಸಲ್ಟ್ ಬರ್ಬೋದು. ಸೊ ಇದನ್ನು ನಿಮಗೆ 100% ಕನ್ಸಿಡರ್ ಮಾಡೋ ಚಾನ್ಸಸ್ ತುಂಬ ಹೈ ಇದೆ, ಆಯಿತಾ? ನೋ ನೀಡ್ ಟು ವರಿ. ಸೊ ಇದೆರಡು ಪಾಯಿಂಟ್ ನಾನು ಹೇಳಬೇಕಾಗಿತ್ತು. ಸೊ ನಿಮಗೆ 10 days ಮಿನಿಮಮ್ ಸಿಗುತ್ತೆ. 24th ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಸೆಕೆಂಡ್ ಇಂಪ್ರೂವ್ಮೆಂಟ್ ಎಕ್ಸಾಮು. ಆಮೇಲೆ ನೋ ಫೀಸ್, ಯಾರಿಗೂ ಫೀಸ್ ಇಲ್ಲ, ಆಯಿತಾ? ಯಾರಿಗೂ ಎನಿ ಕ್ಯಾಟಗರಿ, ಯು ಮೈಟ್ ಬಿ ಬಿಲಾಂಗ್ಸ್ ಟು ಎನಿ ಕ್ಯಾಟಗರಿ, ನೋ ಎಕ್ಸಾಮಿನೇಷನ್ ಫೀಸ್ ದಿಸ್ ಇಯರ್, ಆಯಿತಾ? ಸೊ ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಅಪ್ಡೇಟ್ ಕೊಡಬೇಕಾಗಿತ್ತು. ಸೊ ನೋ ನೀಡ್ ಟು ವರಿ. ನಿಮಗೆ ಜಾಸ್ತಿ ಟೈಮೂ ಇಲ್ಲ, ಟೆನ್ಷನ್ ತೊಗೊಂಡು ಕೂತ್ಕೊಳ್ಳಿಕ್ಕೂ ಟೈಮ್ ಇಲ್ಲ. CET ಆಯಿತಾ, ಸಡನ್ಲಿ ನೀವೇನು ಮಾಡೋದು, ಬೋರ್ಡ್ ಎಕ್ಸಾಮಿಗೆ ಪ್ರಿಪೇರ್ ಆಗೋದು, ದಟ್ಸ್ ಇಟ್, ಅರ್ಥ ಆಯ್ತಾ? 1 ಸಬ್ಜೆಕ್ಟ್ ಕಡಿಮೆ ಬಂದಿದೆಯಾ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅಯ್ಯೋ ನಂದು ಇದೋಯ್ತು, ಏನು ರಿಸಲ್ಟ್ ಕಡಿಮೆ ಬಂತು ಅಂತ ಟೆನ್ಷನ್ ತಗೊಳ್ಳೋದಲ್ಲ. ಸೆಕೆಂಡ್ ಎಕ್ಸಾಮ್ ಬರೆಯೋದು, ಅದಕ್ಕೆ ಪ್ರಿಪೇರ್ ಆಗೋದು. ಸೊ ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್ಸನ್ನು ಈ ಟೈಮ್ ಮಾಡೋದಿಲ್ಲ ಅಂಥೇಳಿ ಸ್ಟಾರ್ಟ್ ಮಾಡೋದು, ದಟ್ಸ್ ಇಟ್ ಅಷ್ಟೇ, ಆಯಿತಾ? ಓಕೆ ಸ್ಟೂಡೆಂಟ್ಸ್, ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ. ಏನು ರಿಸಲ್ಟ್ ಬಂದಿದೆ ಜಸ್ಟ್ ಮೈಂಡಿಂದ ಅದನ್ನು ತೆಗೆದು ನೆಕ್ಸ್ಟ್ ನಿಮ್ಮದು CETಗೆ ಪ್ರಿಪೇರ್ ಆಗಿ. ಎಲ್ಲಿ ನಿಮಗೆ PUC ಬೋರ್ಡ್ಸಲ್ಲಿ ನೀವು ಏನು ಕಡಿಮೆ ಮಾರ್ಕ್ಸ್ ಬಂದಿದೆ ಅದನ್ನು ದಯವಿಟ್ಟು CETಯಲ್ಲಿ ಕವರ್ ಮಾಡಿ.
ನಾನು ಇವಾಗಲೇ ಹೇಳ್ತಾ ಇದ್ದೇನೆ, CET ಈಸ್ ಯುವರ್ ಫೈನಲ್ ಅಲ್ಟಿಮೇಟ್ ಗೋಲ್ ಏನಂತ ಕೇಳಿದ್ರೆ CET ರ್ಯಾಂಕ್ ಮೇಲೆ ಇಂಜಿನಿಯರಿಂಗ್ ಡಿಸೈಡ್ ಆಗೋದು. ಸೊ ನಿಮ್ಗೆ ಇನ್ನೂ ಚಾನ್ಸ್ ಇದೆ, ದಯವಿಟ್ಟು CET ಓದಿ. ಬೋರ್ಡ್ಸ್ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳಿಕ್ಕೆ ಹೋಗಬೇಡಿ. CETಗೆ ದಯವಿಟ್ಟು ಪ್ರಿಪೇರ್ ಆಗಿ, ಆಯಿತಾ. ರಿಸಲ್ಟ್ ನೋಡದೇ ಇದ್ದವರು ಇಲ್ಲಿ ರಿಸಲ್ಟ್ ಇದೆ ನೋಡಿ, carresults.nic.in ಹೋಗಿ ಲಾಗಿನ್ ಆದ ರಿಸಲ್ಟು ಬರುತ್ತೆ. ಓಕೆ ಸ್ಟೂಡೆಂಟ್ಸು, ಆಲ್ ದ ವೆರಿ ಬೆಸ್ಟು. ಯಾವುದಕ್ಕೆ KCETಗೂ ಆಲ್ ದ ವೆರಿ ಬೆಸ್ಟು. ಇಲ್ಲಿ ವರಿ ಮಾಡ್ಕೊಳ್ಳಿಕ್ಕೆ ಏನೂ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನೀಗ ಸದ್ಯಕ್ಕೆ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.